ಕೆಲವೊಂದು ಸಂಸ್ಥೆಗಳು ₹5 ₹10 ಕೂಡ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ಅದೇ ಈ ಬಾಂಡ್ ಸಿಸ್ಟಮ್ ಅಂದರೆ ಹೇಗೆ ವರ್ಕ್ ಆಗುತ್ತೆ? ಅದರಲ್ಲಿ ಸಾಧಾರಣ ಆಡು ಭಾಷೆಯಲ್ಲಿ ಹೇಳ್ತೀನಿ, ಅದರಲ್ಲೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಟಾಟಾ ಕಂಪನಿ, ಮಲ್ಲಪುರಂ ಆ ಥರ ದೊಡ್ಡ ದೊಡ್ಡ ಸಂಸ್ಥೆಗಳು ಬೇರೆ. ಸಣ್ಣ ಪುಟ್ಟ ಇವತ್ತು ನಿನ್ನೆ ಹೊಸದಾಗಿ ಬಂದವು ಆನ್ಲೈನಲ್ಲಿ ಹುಷಾರಾಗಿ ಮಾಡಬೇಕು. ಹಾಗೆ ಅಂದ್ಬಿಟ್ಟು ಸ್ಮಾಲ್ ಕಂಪನೀಸ್ ಎಲ್ಲ ತಪ್ಪು ಅಂತಲ್ಲ. ಇವತ್ತಿಗೂ ಒಂದೊಂದು ಏರಿಯಾಲಿ ಒಂದೊಂದು ಚಿನ್ನದ ಅಂಗಡಿ ದೊಡ್ಡ ಸಂಸ್ಥೆಗಿಂತ ಚೆನ್ನಾಗಿ ನಂಬಿಕಸ್ಥರಾಗಿರ್ತಾರೆ. ನಮ್ಮ ವೈಯಕ್ತಿಕ ರೀತಿ, ನಂಬಿಕೆಯ ಸಾಮೀಪ್ಯ ನಮಗೆ ಹತ್ತಿರವಾದ್ದು ಏನು ಅಂತ ನೋಡ್ಕೊಂಡು ಮಾಡಬೇಕು. ಸರ್, ಈಗ FD ಮ್ಯೂಚುವಲ್ ಫಂಡ್ಸು ಮತ್ತು SIP ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಅಂತ? ಅಂದರೆ ಮ್ಯೂಚುವಲ್ ಫಂಡ್ಸು ಉತ್ತಮ, ಎಕ್ಸಮ್ಷನ್ಸು ಇರುತ್ತೆ, ಬಟ್ ಮಾರ್ಕೆಟ್ ಫ್ಲಕ್ಚುಯೇಷನ್. ಮ್ಯೂಚುವಲ್ ಫಂಡ್ ಅಂದರೆ ಏನು ಅಂತ ಹೇಳ್ತೀನಿ ನೋಡೋಣ. ನಾವು ಮೂವರು ₹100 ಒಂದು ಸಂಸ್ಥೆಗೆ ಇನ್ವೆಸ್ಟ್ ಮಾಡೋ ಬದಲು ನಾವು ಮೂವರು ಒಂದು ಸಂಸ್ಥೆಗೆ ₹300 ಕೊಟ್ಟಿರ್ತೀವಿ. ಆ ಸಂಸ್ಥೆ 10 ಸಂಸ್ಥೆಯಲ್ಲಿ ಇನ್ವೆಸ್ಟ್ ಮಾಡಿರುತ್ತೆ. ಶೇರ್ ಮಾರ್ಕೆಟಲ್ಲಿ, ಇನ್ವೆಸ್ಟ್ಮೆಂಟಲ್ಲಿ ಕೆಲವು ಕ್ಯಾಪಿಟಲ್ ಇರ್ಬೋದು, ಕೆಲವು ಟೂ ಟೈರ್ ಕ್ಯಾಪಿಟಲ್ ಅಂತೀವಿ, ಡಿಬೆಂಚರ್ಸ್ ಇರ್ಬೋದು. ಅಲ್ಲಿಂದ ಬಂದ ಒಟ್ಟಾರೆ ಲಾಭನ ನಮಗೆ ಹಂಚ್ತಾರೆ. ಸೂಚ್ಯಂಕ ಅಂತೀವಿ, ಇಂಡೆಕ್ಸ್ ಅಂತೀವಲ್ವ. ಈಗ ICICI ಪ್ರುಡೆನ್ಷಿಯಲ್ ಇಂಡೆಕ್ಸ್ ಕಮ್ಮಿ ಆಗಿದೆ, HDFC ಜಾಸ್ತಿ ಆಗಿದೆ. ಆ ಥರ ಅದು ಸಾಮೂಹಿಕ ಇನ್ವೆಸ್ಟ್ಮೆಂಟ್, ಕೋಆಪ್ರೇಟಿವ್ ಸೊಸೈಟಿ ಥರ ನ್ಯಾಷನಲ್ ಲೆವೆಲಲ್ಲಿ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದೆಲ್ಲ ಸುಮಾರು ಒಂದು 15-16 ಲಕ್ಷ, ನನ್ನ ಆಡುಭಾಷೆಯಲ್ಲಿ ಹೇಳೋದಂದರೆ ಒಂದು 10-15 ಲಕ್ಷ 20 ಲಕ್ಷ ಸಂಬಳ ಬಂದು ವರ್ಷಕ್ಕೆ 5-6 ಲಕ್ಷ ಉಳಿಯುತ್ತೆ ಅನ್ನೋರು ಗಮನಿಸಬೇಕಾದಂಥ ಅಂಶ. ಇಲ್ಲಾಂದರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸು, FD, MSILಲ್ಲಿ ಚೀಟಿ ಹಾಕೋದು, ಇದೆಲ್ಲ ಭಾಳ ಒಳ್ಳೆಯ ಐಡಿಯಾ.